Hello, myself Sana Veeresh Hiramat. I am studying in first PUC at Gurukula PU College. Today my topic is about algae. ಫಸ್ಟು ಆಲ್ಗೆ ಬಗ್ಗೆ ತಿಳ್ಕೊಳೋ ಮೊದಲು ಬೇಸಿಕ್ಸ್ ಏನೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ R.H. ವಿಟೇಕರ್ ಅವರು 1969 ಕ್ಲಾಸಿಫೈ ಮಾಡಿರ್ತಾರೆ. ಅವು ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟಿ, ಅನಿಮೇಲಿಯಾ. ಅದರಲ್ಲಿ ಪ್ಲಾಂಟೆ ಬಗ್ಗೆ ನಾವು ತಿಳ್ಕೊಂಡಾಗ ಮತ್ತೆ 5 ಡಿವಿಷನ್ಸ್ ಆಗಿ ಡಿವೈಡ್ ಮಾಡಿದಾಗ ಅದರಲ್ಲಿ ಆಲ್ಗೆ ಬರುತ್ತೆ. ಸೊ ನಾವು ಆಲ್ಗೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಆಲ್ಗೆ ಅಂದರೆ ಕನ್ನಡದಲ್ಲಿ ಪಾಚಿ ಅಂತ ಹೇಳ್ತಾರೆ. ಇದು ಆಲ್ಮೋಸ್ಟ್ ನೀರಲ್ಲಿ ಬೆಳೆಯುತ್ತೆ, ಅಕ್ವಾಟಿಕ್ ಅಂತ ಹೇಳ್ತಾರೆ. ನೀರಲ್ಲಿನೂ ಬೆಳೆಯುತ್ತೆ ಆ್ಯಂಡ್ ಮೋರ್ ಓವರ್ ಇದು ಮಾಯ್ಸ್ಟ್ ಸ್ಟೋನ್ ಮೇಲೂ ಬೆಳೆಯುತ್ತೆ, ವುಡ್ ಮೇಲೇನೂ ಬೆಳೆಯುತ್ತೆ. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಇದು ಸ್ಲಾತ್ ಬಿಯರ್ ಅನ್ನೋ ಆ್ಯನಿಮಲ್ ಮೇಲೂ ಬೆಳೆಯುತ್ತೆ. ನೆಕ್ಸ್ಟು ಇದು ಕ್ಲೋರೋಫಿಲ್ನ ಕಂಟೈನ್ ಮಾಡುತ್ತೆ. ನೆಕ್ಸ್ಟ್ ಇದು ಆಟೋಟ್ರೋಫಿಕ್ ಕೂಡ. ಇದ್ರದ್ದು ಥೈಲಾಯ್ಡ್ ಸ್ಟ್ರಕ್ಚರ್ ಅಂದರೆ ಫ್ಲಾಟ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ನೆಕ್ಸ್ಟು ಇಷ್ಟು ಇದರ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟು ರಿಪ್ರೊಡಕ್ಷನಿಗೆ ಬಂದರೆ 3 ಟೈಪ್ಸ್ ಆಫ್ ರಿಪ್ರೊಡಕ್ಷನ್: ವೆಜಿಟೇಟಿವ್ ರಿಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್. ವೆಜಿಟೇಟಿವ್ ರಿಪ್ರೊಡಕ್ಷನ್ ಹೆಂಗಾಗುತ್ತೆ ಅಂದರೆ ಫ್ರಾಗ್ಮೆಂಟೇಷನ್ ಹೆಂಗಾಗುತ್ತೆ ಅಂದರೆ, ಎಕ್ಸಾಂಪಲ್ ಈಗ ಸ್ಪೈರೋಗೈರಾದ ಸ್ಟ್ರಕ್ಚರ್ ಹಿಂಗೆ ಬರುತ್ತೆ. ಇದರಲ್ಲಿ 3 ಪಾರ್ಟ್ ಆಗಿ ಕಟ್ ಆಗಿ ಒಂದೊಂದು ಪಾರ್ಟಿಂದ ಮತ್ತೆ ನ್ಯೂ ಸ್ಪೈರೋಗೈರಾ ಫಾರ್ಮ್ ಆಗುತ್ತೆ. ಇದನ್ನ ನಾವು ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಸ್ಪೋರ್ಸ್ನ ಮುಖಾಂತರ ರಿಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಇದರಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ: ಐಸೋಗ್ಯಾಮಸ್ ಅಂತ, ಅನೈಸೋಗ್ಯಾಮಸ್, ಓಗ್ಯಾಮಸ್. ಐಸೋಗ್ಯಾಮಸ್ ಅಂದರೆ ಸಿಮಿಲರ್ ಸೈಜ್ ಗ್ಯಾಮೆಟ್ಸ್ ಇರುತ್ತೆ. ಅದು ಫ್ಲಾಜಿಲೇಟೆಡ್ ಆದರೂ ಆಗಿರ್ಬೋದು, ಅನ್ಫ್ಲಾಜಿಲೇಟೆಡ್ ಆದರೂ ಆಗಿರ್ಬೋದು. ಈ ಥರ ಇರುತ್ತೆ. ಫ್ಲಾಜೆಲ್ಲ ಇಲ್ಲದೆ ಇರೋದು ಗ್ಯಾಮೆಟ್ಸ್ ಇದು. ನೆಕ್ಸ್ಟ್ ಫ್ಲಾಜೆಲ್ಲ ಇದ್ರೆ ಈ ಥರ ಇರುತ್ತೆ. ಸಿಮಿಲರ್ ಸೈಜ್ ಇರಬೇಕು ಒಟ್ಟು. ನೆಕ್ಸ್ಟ್ ಅನೈಸೋಗ್ಯಾಮಸ್ ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡ ಗ್ಯಾಮೆಟ್ಸ್ ಇರುತ್ತೆ. ನೆಕ್ಸ್ಟ್ ಓಗ್ಯಾಮಸ್ ಅಲ್ಲಿ ಒಂದು ಮೇಲ್ ಗ್ಯಾಮೆಟ್, ಅದಕ್ಕೆ ಫ್ಲಾಜೆಲ್ಲ ಇರುತ್ತೆ. ಇನ್ನೊಂದು ಫೀಮೇಲ್ ಲಾರ್ಜ್ ಸೈಜ್ ಅಲ್ಲಿ ಇರುತ್ತೆ. ಇದು ಫೀಮೇಲ್ ಗ್ಯಾಮೆಟ್, ಇದು ಮೇಲ್ ಗ್ಯಾಮೆಟಿಗೆ ಫ್ಲಾಜೆಲ್ಲ ಇರುತ್ತೆ, ಫೀಮೇಲ್ ಗ್ಯಾಮೆಟಿಗೆ ಫ್ಲಾಜೆಲ್ಲ ಇರಲ್ಲ. ಓಗ್ಯಾಮಸ್ ಅಲ್ಲಿ ಇದು ರಿಪ್ರೊಡಕ್ಷನ್. ನೆಕ್ಸ್ಟ್ ನಾವು ಆಲ್ಗೆಲಿ ಟೈಪ್ಸ್ ನೋಡೋಣ. ಇದರಲ್ಲಿ 3 ಟೈಪ್ಸ್ ಬರುತ್ತೆ: ಕ್ಲೋರೋಫೈಸಿ, ಫಯೋಫೈಸಿ ಮತ್ತು ರೋಡೋಫೈಸಿ ಅಂತ. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಬರುತ್ತೆ ಅಂದರೆ, ಇದರ ಕಾಮನ್ ನೇಮ್ ಏನು ಅಂತ, ಕಾಮನ್ ಆಗಿ ನಾವು ಏನು ಕರಿತೀವಿ. ನೆಕ್ಸ್ಟ್ ಮೇಜರ್ ಪಿಗ್ಮೆಂಟ್, ಇದರಲ್ಲಿ ಯಾವ ಪಿಗ್ಮೆಂಟ್ ಇದೆ ಅಂತ. ನೆಕ್ಸ್ಟ್ ಸ್ಟೋರ್ಡ್ ಫುಡ್ ಅಂದರೆ ಅದಕ್ಕೆ ಎಷ್ಟು ಗ್ಲೂಕೋಸ್ ಬೇಕು ಅದು ಅಬ್ಸರ್ವ್ ಮಾಡಿಕೊಂಡು ಮಿಕ್ಕಿರೋ ಗ್ಲೂಕೋಸ್ನ ಅದು ಯಾವ ಫಾರ್ಮಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಸೆಲ್ ವಾಲ್ ಯಾವ ಥರ ಇದೆ. ನೆಕ್ಸ್ಟ್ ಫ್ಲಾಜೆಲ್ಲ ಪ್ರೆಸೆಂಟ್ ಇದೆ ಅನ್ನೋದು. ನೆಕ್ಸ್ಟ್ ಹ್ಯಾಬಿಟೇಟ್ ಇದು ಎಲ್ಲಿರುತ್ತೆ ಅಂತ. ನೆಕ್ಸ್ಟು ಅದರ ಎಕ್ಸಾಂಪಲ್ಸ್. ಫಸ್ಟು ಕ್ಲೋರೋಫೈಸಿಲಿ ಅದರ ಕಾಮನ್ ನೇಮು ಗ್ರೀನ್ ಆಲ್ಗೆ ಅಂತ ಕರಿತೀವಿ. ನೆಕ್ಸ್ಟ್ ಇದರ ಮೇಜರ್ ಪಿಗ್ಮೆಂಟ್ ಬಂದು ಕ್ಲೋರೋಫಿಲ್ A and B. ನೆಕ್ಸ್ಟ್ ಸ್ಟೋರ್ಡ್ ಫುಡ್ಡು ಸ್ಟಾರ್ಚ್ ಆಗಿ ಇದು ಅದರ ಫುಡ್ನ ಸ್ಟೋರ್ ಮಾಡಿರುತ್ತೆ. ಸೆಲ್ ವಾಲು ಸೆಲ್ಯುಲಸ್ ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಫ್ಲಾಜೆಲ್ಲಾ 2 to 8 ಈಕ್ವಲ್ ಎಪಿಕಲ್ ಅಂದರೆ ಫ್ಲಾಜೆಲ್ಲಾ ಮೇಲೆ ಬಂದಿರುತ್ತೆ, ಇದಕ್ಕೆ ಎಪಿಕಲ್ ಅಂತ ಹೇಳ್ತೀವಿ. ಇದು ಈಕ್ವಲ್ ಆಗಿರುತ್ತೆ. ನೆಕ್ಸ್ಟು ಇದು ಹ್ಯಾಬಿಟೇಟು ಫ್ರೆಶ್ ವಾಟರಲ್ಲಿರುತ್ತೆ, ಬ್ರ್ಯಾಕಿಶ್ ವಾಟರಲ್ಲಿರುತ್ತೆ, ಸಾಲ್ಟ್ ವಾಟರಲ್ಲೂ ಇರುತ್ತೆ. ಎಕ್ಸಾಂಪಲ್ಸ್ ಇದಕ್ಕೆ ವೋಲ್ವಾಕ್ಸ್, ಯೂಲೋಟ್ರಿಕ್ಸ್ ಮತ್ತು ಸ್ಪೈರೋಗೈರಾ. ಇದರ ರಿಪ್ರೊಡಕ್ಷನ್ನು ಅಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಸ್ಪೋರ್ಸ್ ಮುಖಾಂತರ ರಿಪ್ರೊಡಕ್ಷನ್ ಮಾಡುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಐಸೋಗ್ಯಾಮಸ್, ಅನೈಸೋಗ್ಯಾಮಸ್, ಓಗ್ಯಾಮಸ್ ಮುಖಾಂತರ ಇದು ರಿಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟು ಫಯೋಫೈಸಿ, ಇದನ್ನು ನಾವು ಕಾಮನ್ ಆಗಿ ಬ್ರೌನ್ ಆಲ್ಗೆ
ಆಲ್ಗೆ ಅಂತ ಕರಿತೀವಿ. ಇದರಲ್ಲಿ ಮೇಜರ್ ಪಿಗ್ಮೆಂಟ್ ಕ್ಲೋರೋಫಿಲ್ ಎ ಮತ್ತು ಎ ಅಂಡ್ ಸಿ. ಇದರಲ್ಲಿ ಸ್ಟೋರ್ ಫುಡ್ ಮ್ಯಾನೆಟಾಲ್ ಮತ್ತು ಲ್ಯಾಮಿನೇರಿಯಾದಿಂದ ಫುಡ್ನ ಸ್ಟೋರ್ ಮಾಡಿರುತ್ತೆ. ನೆಕ್ಸ್ಟ್ ಸೆಲ್ ವಾಲು ಸೆಲ್ಯುಲೋಸು ಆಲ್ಜಿನ್. ಆಲ್ಜಿನ್ ಅಂದರೆ ಜಿಲೇಟಿನಸ್ ಕೋಟ್. ನೆಕ್ಸ್ಟು ಇದ್ರ ಫ್ಲಾಜೆಲ್ಲ ಅನ್ಈಕ್ವಲ್ ಲ್ಯಾಟರಲ್, ಟೂ ಅನ್ಈಕ್ವಲ್ ಲ್ಯಾಟರಲ್ ಅಂದರೆ ಈ ಸೈಡಲ್ಲಿ ಬಂದಿರುತ್ತೆ, ಇದು ಅನ್ಈಕ್ವಲ್ ಆಗಿರುತ್ತೆ. ಈ ಫ್ಲಾಜೆಲ್ಲ ಟೂ ಅನ್ಈಕ್ವಲ್ ಲ್ಯಾಟರಲ್ ಇರುತ್ತೆ. ಇದು ಹ್ಯಾಬಿಟೇಟು ಸೇಮ್ ಫ್ರೆಶ್ ವಾಟರ್, ಬ್ರಾಕಿಶ್ ವಾಟರ್, ಸಾಲ್ಟ್ ವಾಟರಲ್ಲಿ ಇರುತ್ತೆ. ನೆಕ್ಸ್ಟ್ ಇದರ ಎಕ್ಸಾಂಪಲ್ಸು ಲ್ಯಾಮಿನೇರಿಯಾ ಮತ್ತು ಸರ್ಗಸಮ್. ಇದರಲ್ಲಿ ರಿಪ್ರೊಡಕ್ಷನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ನು ಸ್ಪೋರ್ಟ್ಸ್ ಮುಖಾಂತರ, ಬೈಫ್ಲಾಜಿಲೇಟೆಡ್ ಝೂ ಸ್ಪೋರ್ಟ್ಸ್ ಮುಖಾಂತರ ಇದು ರಿಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಐಸೋಗ್ಯಾಮಸ್, ಅನೈಸೋಗ್ಯಾಮಸ್, ಓಗ್ಯಾಮಸ್ ಅಲ್ಲಿ ರಿಪ್ರೊಡಕ್ಷನ್ ಮಾಡುತ್ತೆ. ಇದರ ಗ್ಯಾಮೆಟ್ಸ್ನ ಪೈರಿಫಾರ್ಮ್ ಅಂತ ಕರಿತೀವಿ. ಪೈರಿಫಾರ್ಮ್ ಅಂದರೆ ಪಿಯರ್ ಶೇಪಲ್ಲಿ ಇರುತ್ತೆ, ಇದನ್ನ ಪೈರಿಫಾರ್ಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೋಡೋಫೈಸ್. ಇಲ್ಲಿ ರೋಡೋಫೈಸಿನ ರೆಡ್ ಆಲ್ಗೆ ಅಂತ ಕರಿತೀವಿ. ಇದರಲ್ಲಿ ಕ್ಲೋರೋಫಿಲ್ ಎ ಅಂಡ್ ಡಿ ಇರುತ್ತೆ. ನೆಕ್ಸ್ಟ್ ಇದು ಸ್ಟೋರ್ಡ್ ಫುಡ್ಡು ಫ್ಲೋರಿಡಿನ್ ಸ್ಟಾರ್ಚು. ನೆಕ್ಸ್ಟ್ ಸೆಲ್ ವಾಲು ಸೆಲ್ಯುಲೋಸು. ಇದರಲ್ಲಿ ಫ್ಲಾಜೆಲ್ಲ ಇರಲ್ಲ, ಫ್ಲಾಜೆಲ್ಲ ಅಬ್ಸೆಂಟು. ನೆಕ್ಸ್ಟ್ ಇದರ ಹ್ಯಾಬಿಟೇಟು ಫ್ರೆಶ್ ವಾಟರು, ಸಾಲ್ಟ್ ವಾಟರು, ಬ್ರಾಕಿಶ್ ವಾಟರಲ್ಲೇ ಇರುತ್ತೆ. ಇದರ ಎಕ್ಸಾಂಪಲ್ಸು ಗ್ರಾಸಿಲೇರಿಯಾ, ಜೆಲಿಡಿಯಂ. ಇದು ರಿಪ್ರೊಡಕ್ಷನ್ ಸೆಕ್ಷುವಲ್ಲು ಇಂದ ರಿಪ್ರೊಡಕ್ಷನ್ ಮಾಡುತ್ತೆ. ಆಲ್ಗೆದಲ್ಲಿ ರಿಪ್ರೊಡಕ್ಷನ್ ಹೆಂಗಾಯ್ತು, ಅದರ ಟೈಪ್ಸ್ ಏನು ಎಲ್ಲ ತಿಳ್ಕೊಂಡ್ವಿ. ಇವಾಗ ಆಲ್ಗೆಯಿಂದ ಏನೇನು ಯೂಸ್ ಆಗ್ತಿದೆ ಈ ಎನ್ವಿರಾನ್ಮೆಂಟಿಗೆ ಅಂದರೆ, ಎನ್ವಿರಾನ್ಮೆಂಟಲ್ಲಿರೋ 50% ಆಫ್ CO2 ಆಲ್ಗೆಯಿಂದನೇ ಫಿಕ್ಸ್ಡ್ ಆಗಿದೆ. ನೆಕ್ಸ್ಟು ಫೈರಾ, ಲ್ಯಾಮಿನೇರಿಯಾ ಮತ್ತು ಸರ್ಗಸಮ್ ಇವು ಎಲ್ಲ ಆಲ್ಗೆನು ಫುಡ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಸಮ್ ಬ್ರೌನ್ ಆ್ಯಂಡ್ ರೆಡ್ ಆಲ್ಗೆ ಆರ್ ಯೂಸ್ಡ್ ಆಸ್ ಅ ಹೈಡ್ರೋಕೊಲೈಟ್ಸ್. ಹೈಡ್ರೋಕೊಲೈಟ್ಸ್ ಅಂದರೆ ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಅದು ರೆಡ್ ಮತ್ತು ಬ್ರೌನ್ ಆಲ್ಗೆಯಿಂದ. ಬ್ರೌನ್ ಆಲ್ಗೆ ಅಂದರೆ ಆಲ್ಜಿನಿಂದ, ರೆಡ್ ಆಲ್ಗೆ ಅಂದರೆ ಕ್ಯಾರಗನ್ನಿಂದ. ನೆಕ್ಸ್ಟ್ ಅಗರ್ ಈಸ್ ಅಬ್ಟೈನ್ಡ್ ಫ್ರಮ್ ಗ್ರಾಸಿಲೇರಿಯಾ ಮತ್ತು ಜೆಲಿಡಿಯಮ್ಮು. ಅಗರ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಐಸ್ ಕ್ರೀಮ್ಸ್, ಜೆಲ್ಲೀಸ್ನ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟು ಕ್ಲೋರೆಲ್ಲಾ. ಇದು ಯೂನಿಸೆಲ್ಯುಲರ್ ಆಗಿದ್ದು, ಇದು ರಿಚ್ ಇನ್ ಪ್ರೋಟೀನ್. ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಪೇಸ್ ಟ್ರಾವೆಲರ್ಸಿಗೆ ಅಲ್ಲಿ ಫುಡ್ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಫುಡ್ ಇಲ್ಲದೆ ಅವ್ರು ಸರ್ವೈವ್ ಆಗಬೇಕು ಅಂದರೆ ಅಲ್ಲಿಗೆ ಫುಡ್ ಸಪ್ಲಿಮೆಂಟು ಕ್ಲೋರೆಲ್ಲಾ ಇಂದಾನೇ ಫುಡ್ ಸಪ್ಲಿಮೆಂಟ್ಸ್ ಆಗುತ್ತೆ. ಸೊ ಕ್ಲೋರೆಲ್ಲಾ ಇದಕ್ಕೆ ಯೂಸ್ ಆಗುತ್ತೆ. ಆಲ್ಗೆಯಿಂದ ಇಷ್ಟು ಯೂಸ್ ಇದ್ದು, ಇಷ್ಟು ಆಲ್ಗೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.